ಮನೆ ರಾಜ್ಯದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ಕಾಗಿ ನೋಡೋಣ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ನಿನ್ನೆ ಸರ್ವೆ ಮಾಡೋದಕ್ಕೆ ತೆರಳಿದಂತಹ ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದವರ ವಿರುದ್ಧ ಈಗ ಎಫ್ಐಆರ್ ದಾಖಲಿಸಲಾಗಿದೆ. ಎಚ್ಚರಿಕೆ ಹೆಜ್ಜೆ ಇಟ್ಟಿರೋ ಸರ್ಕಾರ ಮಂಡಲಹಳ್ಳಿಯಲ್ಲಿ ಸರ್ವೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಅತ್ತ ಕಲಬುರಗಿ ಕಾರಾಗೃಹದಿಂದ 3 ಸಜಾಬಂದಿ ಕೈದಿಗಳು ಪರಾರಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ಗಾಗಿ ಮಂಡಲಹಳ್ಳಿ ಗ್ರಾಮದಲ್ಲಿ ಕೈಗೊಳ್ಳಲಾಗಿದ್ದ ಭೂ ಸ್ವಾಧೀನ ಸರ್ವೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಎಚ್ಚರಿಕೆ ಹೆಜ್ಜೆ ಇಟ್ಟಿರುವ ಸರ್ಕಾರ ಸದ್ಯಕ್ಕೆ ಸರ್ವೆ ಕಾರ್ಯ ಬೇಡ ಎಂದು ಅಧಿಕಾರಿಗಳಿಗೆ ಸೂಚಿಸಿದೆ. ಈ ನಡುವೆ ಸರ್ವೆ ಕಾರ್ಯಕ್ಕೆ ಮಂಡಲಹಳ್ಳಿ ಗ್ರಾಮದ ರೈತರಿಂದಲೇ ಪರ ವಿರೋಧ ವ್ಯಕ್ತವಾಗಿದೆ. ಒಂದೆಡೆ ಸರ್ವೆ ಕಾರ್ಯ ಮಾಡಲ್ಲ ಎಂದು ಹಿಂಬರಹ ನೀಡುವಂತೆ ಯೋಜನೆ ವಿರೋಧಿಸಿರುವ 6 ಮಂದಿ ರೈತರು ಪಟ್ಟು ಹಿಡಿದಿದ್ದಾರೆ. ಮತ್ತೊಂದೆಡೆ ಸರ್ವೆ ಕಾರ್ಯ ಮಾಡಿ ಪರಿಹಾರ ನೀಡುವಂತೆ ಯೋಜನೆ ಪರವಿರುವ 21 ರೈತರು ಮನವಿ ಮಾಡಿದ್ದಾರೆ. ನಮ್ಮ ಭೂಮಿ ರೈತ ಮಹಿಳೆಯರಿಗೆ ರೈತ ಮಕ್ಕಳಿಗೆ ರೈತರ ಜಮೀನು ವಿವಾದದಲ್ಲಿ ಅನ್ಯಾಯಕ್ಕೆ ಒಳಗಾದವರ ವಿರುದ್ಧವೇ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಆರೋಪ ಕೇಳಿಬಂದಿದೆ. ಬಳ್ಳಾರಿ ಜಿಲ್ಲೆ ತೋರಣಗಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿರುವುದಕ್ಕೆ ಅನ್ಯಾಯಕ್ಕೊಳಗಾದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಉಳ್ಳವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ತೋರಣಗಲ್ ಪಿಎಸ್ಐ ರೇವಣ ಸಿದ್ದಪ್ಪ ವಿರುದ್ಧ ಗುಡುಗಿದ್ದಾರೆ. ಪಿಎಸ್ಐ ರೇವಣ ಸಿದ್ದಪ್ಪ ವಿರುದ್ಧ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಅವರಿಗೆ ದೂರು ಕೂಡ ನೀಡಿದ್ದಾರೆ. ರೈತರ ಪರ ಬಂದ ಬಿಜೆಪಿ ರೈತ ನಾಯಕರಿಗೆ ನಿಂದಿಸಿ ರೌಡಿ ಶೀಟರ್ ಓಪನ್ ಮಾಡುವ ಬೆದರಿಕೆ ಹಾಕಿದ್ದಾರಂತೆ ಅಂತ ರೈತರು ದೂರಿದ್ದಾರೆ. ಕೆಲಸ ಮಾಡಂತ ರೈತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಏಕವಚನದಲ್ಲಿ ನೀವು ಬಿಟ್ಟ ಹೆಣ್ಮಕ್ಳು ಅಂತೇಳಿ ಭಾಳ ದೌರ್ಜನ್ಯ ಮಾಡಿ ಹೆಣ್ಮಕ್ಳಿಗೆ ಭಾಳ ಮಾನಸಿಕ ಹಿಂಸೆ ಕೊಟ್ಟು ನಿಂದಿಸಿದ್ದಾರೆ. ನಮ್ಮ ಮೇಲೆ ಮತ್ತೆ ತಿರ್ಗ ನಮ್ಮ ಮೇಲೆ ನಾವು ಏನು ನೋಡಿಲ್ಲ ಏನು ಮಾಡಿಲ್ಲ ನಮ್ಮ ಮೇಲೆ ಕೇಸ್ ಹಾಕ್ಯಾರ ಸರ್ ಅವರು. ನಮ್ಮ ಮೇಲೆ ಅದೇ ಹೊಲ್ದಾಗಳದೆ ನಮ್ಮ ಮೇಲೆ ಕೇಸ ಬೋರ್ ಪೂಜೆ ಮಾಡಕ್ಕೆ ಹೋಗಿದ್ವಿ, ಬೋರ್ನಾಗ ಕೊಲ್ಲ ಹಾಕ್ಯಾರ ಅದಾಕ್ಯಾರ ಇದಾಕಿ ನಾವು ನೋಡೇ ಇಲ್ಲ ಸರ್. ನಾವು ಅದು ಏನಂಬೋದು ಗೊತ್ತಿಲ್ಲ, ಸುಮ್ಮನೆ ನಮ್ಮ ಮೇಲೆ ಕೇಸ್ ಕೊಟ್ಟು ಮುಚ್ಚಿಟ್ಬಿಟ್ಟಾರ. ಅದು ಕಲಬುರಗಿ ಜೈಲಿನಲ್ಲಿ ಭದ್ರತಾ ವೈಫಲ್ಯ ಬಯಲಾಗಿದೆ. ಜೈಲಿನಿಂದ 3 ಸಜಾ ಖೈದಿಗಳು ಪರಾರಿಯಾಗಿದ್ದಾರೆ. ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಜೈಲಿನ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ದಾರೆ. ಸಜಾ ಬಂಧಿಗಳಾದ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಪರಾರಿಯಾದ ಕೈದಿಗಳಾಗಿದ್ದಾರೆ. ಪಕ್ಕ ಪ್ಲಾನ್ ಮಾಡಿದ ಕೈದಿಗಳು ಮೊದಲು ಬ್ಯಾರಕ್ ಕಂಬಿಗಳನ್ನು ಕಟ್ ಮಾಡಿದ್ದಾರೆ. ಟವೆಲ್ ಹಾಸಿಗೆ ಬಳಸಿ 15 ರಿಂದ 20 ಅಡಿ ಎತ್ತರದ ಗೋಡೆಯನ್ನ ಹಾರಿ ಕೈದಿಗಳು ಪರಾರಿಯಾಗಿದ್ದಾರೆ. ಬಿಗಿ ಭದ್ರತೆಯ ನಡುವೆಯೂ ಸಜಾಬಂದಿ ಕೈದಿಗಳು ಪರಾರಿಯಾಗಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಪರಾರಿಯಾಗಿರುವ ಕೈದಿಗಳು ಬೀದರ್ನಲ್ಲಿ ನಡೆದ ಕೊಲೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ರು. ಸದ್ಯಕ್ಕೆ ಫರತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ನಡುವೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಜೈಲಿಗೆ ಭೇಟಿ ನೀಡಿದ್ರು. ಜೈಲಿನ ಎಲ್ಲಾ ಬ್ಯಾರಕ್ ಮತ್ತು ಕಾಂಪೌಂಡ್ ವಾಲ್ ಪರಿಶೀಲನೆ ನಡೆಸಿದ್ರು. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ತಡರಾತ್ರಿ 3 ಸಜಾಬಂದಿಗಳು ಎಸ್ಕೇಪ್ ಆದಂಥ ಕೇಸ್ ಸದ್ಯ ಸಾಕಷ್ಟು ಅನುಮಾನ ಮೂಡಿಸ್ತಾ ಇರ್ತಕ್ಕಂಥದ್ದು. ಖುದ್ದು ನಾನು ಅದೇ ಸ್ಪಾಟ್ನಲ್ಲಿರ್ತಕ್ಕಂಥದ್ದು ಏನು ಕಲಬುರಗಿ ಸೆಂಟ್ರಲ್ ಜೈಲ್ ಇದೆ, ಸೆಂಟ್ರಲ್ ಜೈಲಿನ ಎಡಭಾಗದಲ್ಲಿರ್ತಕ್ಕಂಥ ಏನು ಕಂಪೌಂಡ್ ಗೋಡೆ ಏನಿದೆ, ಆ ಕಂಪೌಂಡ್ ಗೋಡೆಯನ್ನು ಹಾರಿ ಸದ್ಯ 3 ಏನು ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾದಂಥ ಕೈದಿಗಳು ಸದ್ಯ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಮಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ. ಕಾರ್ಯಾಚರಣೆ ವೇಳೆ ಮತ್ತೆ 11 ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದು ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನ ಉರ್ವಾ ಬಳಿಯ ಕಟ್ಟಡ ಕಾಮಗಾರಿ ಸ್ಥಳದಲ್ಲಿ ಅಕ್ರಮ ವಲಸಿಗರ ಬಂಧನ ಮಾಡಲಾಗಿದೆ. ಪಶ್ಚಿಮ ಬಂಗಾಳ ಮೂಲಕ ಅಕ್ರಮವಾಗಿ ಭಾರತ ಪ್ರವೇಶಿಸಿದ್ದ ವಲಸಿಗರು ಪಶ್ಚಿಮ ಬಂಗಾಳ ನಿವಾಸಿಗಳೆಂದು ನಕಲಿ ವಿಳಾಸ ಬಳಸಿ ಕೆಲಸಕ್ಕೆ ಬಂದಿದ್ದರು. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 4 ಅಪರಾಪ್ತರು ಸೇರಿ 11 ಅಕ್ರಮ ವಲಸಿಗರನ್ನ ಬಂಧನ ಮಾಡಲಾಗಿದೆ. ಮೊನ್ನೆಯಷ್ಟೇ ಸುರತ್ಕಲ್ನಲ್ಲಿ 8 ಅಕ್ರಮ ಬಾಂಗ್ಲಾ ವಲಸಿಗರ ಬಂಧನವಾಗಿತ್ತು. ಜಿಮ್ ಜಿಹಾದ್ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ದಾವಣಗೆರೆ ಪೊಲೀಸ್ ಇಲಾಖೆ ಎಚ್ಚೆತ್ತಿದೆ. ನಗರದ ಜಿಮ್ಗಳಿಗೆ ಸ್ವತಃ ಭೇಟಿ ಕೊಟ್ಟ ದಾವಣಗೆರೆ ಎಸ್ಪಿ ಡಾಕ್ಟರ್ ಶೇಖರ್ ಹೆಚ್ಟಿ ಪರಿಶೀಲಿಸಿದ್ದಾರೆ. ಜಿಮ್ ಜಿಹಾದ್ ಘಟನೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಜಿಮ್ ಮಾಲಕರು, ತರಬೇತುದಾರರು, ಮಹಿಳಾ ತರಬೇತುದಾರರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಜಿಮ್ನಲ್ಲಿ ಕಹಿ ಅನುಭವ, ಅಸುರಕ್ಷತೆ, ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದರೆ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ನಲ್ಲಿ ಖಾಸಗಿ ಸಂಸ್ಥೆ ಮಣ್ಣು ಪರೀಕ್ಷೆ ಮಾಡಿರೋದು ಈಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹುಬ್ಬಳ್ಳಿಯಲ್ಲಿ ಕಾಲ್ಬಾಯಿ ರೋಗ ಕಾಣಿಸಿಕೊಂಡಿದ್ದು ಮಕ್ಕಳು ನರಳಾಡುವಂತಾಗಿದೆ. ಚಿಕ್ಕಮಗಳೂರಿನಲ್ಲಿ ಬ್ಯಾಂಕ್ ಖಾತೆಗಳಲ್ಲಿ ಅಕ್ರಮ ಹಣ ವಹಿವಾಟು ನಡೆದಿರೋದು ಬಯಲಾಗಿದೆ.
ನಿಯಂತ್ರಣ ತಪ್ಪಿದ ಲಾರಿ ಕಾಲುವೆಗೆ ಬಿದ್ದ ಪರಿಣಾಮ ಚಾಲಕ ಸಾವನ್ನಪ್ಪಿದ ಘಟನೆ ದಾವಣಗೆರೆ ತಾಲೂಕಿನಲ್ಲಿ ನಡೆದಿದೆ. ಸಿಮೆಂಟ್ ಶೀಟ್ಗಳನ್ನ ಹೊತ್ತು ತೆರಳುತ್ತಾ ಇದ್ದ ಲಾರಿ ಚಾಲಕನ ನಿಯಂತ್ರಣ ಕಳೆದುಕೊಂಡು ಕಾಲುವೆಗೆ ಬಿದ್ದಿದೆ. ಈ ವೇಳೆ ಸಿಮೆಂಟ್ ಶೀಟ್ಗಳು ಬಿದ್ದ ಪರಿಣಾಮ ಲಾರಿ ಚಾಲಕ ರಮೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹೊಸ ಕುಂದುವಾಡ ಬಳಿಯ ತುಂಗಭದ್ರಾ ಬಡಾವಣೆ ಬಳಿ ಈ ಅಪಘಾತ ಆಗಿದೆ. ಲಾರಿ ಹಾವೇರಿ ಕಡೆಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆಯತ್ತ ತೆರಳುತ್ತಾ ಇತ್ತು. ಬ್ರೇಕ್ ವೈಫಲ್ಯದಿಂದಾಗಿಯೇ ಈ ಅಪಘಾತ ಆಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗದಗ ತಾಲೂಕಿನ ಕಣವಿ ಹೊಸೂರ ಗ್ರಾಮದ ಹೊರವಲಯದಲ್ಲಿ ಪವನ ವಿದ್ಯುತ್ ಯಂತ್ರದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿ ಪವನ ವಿದ್ಯುತ್ ರೆಕ್ಕೆಗಳು ಸುಟ್ಟು ಭಸ್ಮ ಆಗಿದೆ. ಜಮೀನಿನಲ್ಲಿ ಯಾರೂ ಇಲ್ಲದ ಕಾರಣ ಭಾರಿ ದುರಂತವೊಂದು ತಪ್ಪಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ಚಿನ್ನದ ಅಂಗಡಿ ದೋಚಿದ್ದ 6 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜಸ್ಥಾನ ಮೂಲದ ಜಸ್ವಂತ್ ಸಿಂಗ್, ಚಂದ್ರಪಾಲ್, ಚಿಂಟು ಸಿಂಗ್, ರಾಜೇಂದ್ರ ಸಿಂಗ್, ಮಹಾವೀರ್ ಸಿಂಗ್, ಬಲವೀರ್ ಸಿಂಗ್ ಅನ್ನೋರನ್ನ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಬಂಧಿತರಿಂದ ಸುಮಾರು 78,68,000 ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. 2025 ಅಕ್ಟೋಬರ್ 15ರಂದು ಕೆಜಿಎಫ್ ನಿವಾಸಿ ನಿತೀಶ್ ಅನ್ನೋರ ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ನಡೆದಿತ್ತು. ವಿಚಾರಣೆ ವೇಳೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಯೇ ಕಳ್ಳತನಕ್ಕೆ ಸಂಚು ರೂಪಿಸಿದ್ದ ಅನ್ನೋದು ಬಯಲಾಗಿತ್ತು. ಪ್ರಮುಖ ಆರೋಪಿಗಳಾದ ಸುರೇಂದರ್ ಸಿಂಗ್, ಯಶವಂತ್ ಸಿಂಗ್ಗೆ ಹುಡುಕಾಟ ಮುಂದುವರಿಸಲಾಗಿದೆ. ಚಿಕ್ಕಮಗಳೂರಲ್ಲಿ 100 ಬ್ಯಾಂಕ್ ಖಾತೆಗಳಲ್ಲಿ ಅಕ್ರಮವಾಗಿ ಹಣದ ವಹಿವಾಟು ಮಾಡಿರೋದು ಬೆಳಕಿಗೆ ಬಂದಿದೆ. ಕೂಲಿ ಕಾರ್ಮಿಕರನ್ನ ಗುರಿಯಾಗಿಸಿಕೊಂಡು ಖಾತೆದಾರರ ಗಮನಕ್ಕೆ ಬಾರದ ಹಾಗೆ ಲಕ್ಷಾಂತರ ರೂಪಾಯಿ ಹಣ ವಹಿವಾಟು ನಡೆದಿದೆ. 2023-24 ಸಾಲಿನಲ್ಲಿ 100 ಬ್ಯಾಂಕ್ ಖಾತೆಗಳನ್ನು ಓಪನ್ ಮಾಡಿ ಕ್ರಿಕೆಟ್ ಬೆಟ್ಟಿಂಗ್ ಆಪ್ಗಳ ಹಣದ ವಹಿವಾಟು ಮಾಡಿರೋದು ತನಿಖೆಯಿಂದ ಬಹಿರಂಗ ಆಗಿದೆ. ಸಾಲ ಕೊಡಿಸೋದಾಗಿ ಬ್ಯಾಂಕ್ಗಳಲ್ಲಿ ಖಾತೆ ತೆರೆದಿರೋದು ರಿವೀಲ್ ಆಗಿದೆ. ಆರ್ಥಿಕ ಅಪರಾಧಗಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಖಾಸಗಿ ಬ್ಯಾಂಕ್ ಸಿಬ್ಬಂದಿ ಸೇರಿದಂತೆ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 6 ಜನರನ್ನ ಬಂಧಿಸಲಾಗಿದ್ದು, ತಲೆಮರೆಸಿಕೊಂಡಿರೋ ಓರ್ವನಿಗಾಗಿ ಶೋಧ ನಡೆಸಲಾಗಿದೆ. ದಾವಣಗೆರೆ ಜಿಲ್ಲೆಯ ಜೋಳದಾಳ್ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಹಾಗೂ ಎಸ್ಡಿಎಂಎಸ್ ಸದಸ್ಯರ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಮುಖ್ಯ ಶಿಕ್ಷಕಿ ಭಾಗ್ಯವತಿಯವರನ್ನ ವರ್ಗಾವಣೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕಳೆದ 3-4 ವರ್ಷದಿಂದ ಮುಖ್ಯ ಶಿಕ್ಷಕಿಯಾಗಿ ಭಾಗ್ಯವತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಶಾಲೆಯಲ್ಲಿ ಬಿಸಿಯೂಟದ ವ್ಯವಸ್ಥೆ ಸರಿ ಇಲ್ಲ. ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ರೆ ಉತ್ತರಿಸ್ತಾ ಇಲ್ಲ. ನಿಮ್ಮ ಮೇಲೆ ಕೇಸ್ ಮಾಡೋದಾಗಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ಗ್ರಾಮಸ್ಥರ ಆರೋಪವನ್ನ ಮುಖ್ಯ ಶಿಕ್ಷಕಿ ಅಲ್ಲಗಳೆದಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನ ಐವಾರಹಳ್ಳಿ ಗ್ರಾಮದ ಬಳಿ ನಿರ್ಮಾಣ ಮಾಡಿದ್ದ ಬೇತಾಳ ದೇವಾಲಯದ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ದೇವಾಲಯದಲ್ಲಿ ಅಕ್ರಮ ಚಟುವಟಿಕೆ ನಡೆಸ್ತಾ ಇದ್ದ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ದಾಳಿ ಕೈಗೊಂಡಿದ್ದಾರೆ. ಮಹಿಳೆಯರಿಗೆ ದೆವ್ವ ಬಿಡಿಸುವ, ಮಾನಸಿಕ ಹಿಂಸೆ, ಕುಡಿತ ಬಿಡಿಸುವ, ಮಾಟ ಮಂತ್ರ ಮಾಡುವ ಮೂಲಕ ಕಿರುಕುಳ ನೀಡಲಾಗ್ತಾ ಇದೆ. ಜೊತೆಗೆ ಪೂಜೆ ಪುನಸ್ಕಾರದ ನೆಪದಲ್ಲಿ ಸಾವಿರಾರು ರೂಪಾಯಿ ವಂಚನೆ ನಡೆದಿದೆ ಎಂಬ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಈ ದಾಳಿ ನಡೆಸಿದ್ದಾರೆ. 108 ಅಡಿ ಎತ್ತರದ ಬೇತಾಳ ಮೂರ್ತಿ ನಿರ್ಮಾಣ ಮಾಡಿ ಅಘೋರಿ ಚಂದ್ರನಾಥ್ ಅನ್ನೋರು ವಂಚನೆ ಮಾಡ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಅನುಮತಿ ಪಡೆಯದೆ ಕೆಆರ್ಎಸ್ ಡ್ಯಾಂನಲ್ಲಿ ಮಣ್ಣು ಪರೀಕ್ಷೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಡ್ಯಾಂ ಒಳಗೆ ಯಂತ್ರ ಬಳಸಿ ಖಾಸಗಿ ಕಂಪನಿಯೊಂದು ಮಣ್ಣು ಪರೀಕ್ಷೆ ಸೇರಿ ವಿವಿಧ ಪರೀಕ್ಷೆ ನಡೆಸಿದೆ. ಇದಕ್ಕೆ ಕಾವೇರಿ ನೀರಾವರಿ ನಿಗಮದ ಅನುಮತಿ ಕೂಡ ಪಡೆದಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಬೆಂಗಳೂರು ನೀರು ಸರಬರಾಜು ಮಂಡಳಿಯಿಂದ ಟೆಂಡರ್ ಪಡೆದ ಕಂಪನಿ 6ನೇ ಹಂತದ ಯೋಜನೆ ಕಾಮಗಾರಿಗೆ ಪರೀಕ್ಷೆ ಮಾಡಿದ್ದು, ರೈತರ ವಿರೋಧದ ನಡುವೆಯೂ ಕಾಮಗಾರಿಗೆ ಸಿದ್ಧತೆ ನಡೆಸಿದೆ ಎನ್ನಲಾಗಿದೆ. 6ನೇ ಹಂತದ ಯೋಜನೆಗೆ ಕೆಆರ್ಎಸ್ ಡ್ಯಾಂನಿಂದಲೇ ನೀರು ಪೂರೈಕೆಗೆ ರೈತರು ವಿರೋಧಿಸುತ್ತಿದ್ದಾರೆ. ಕಳೆದ ವಾರ ರೈತರು ಅಡ್ಡಿಪಡಿಸಿದ್ದ ಹಿನ್ನೆಲೆ ವಿರೋಧಕ್ಕೆ ಮಣಿದು ಸರ್ವೆ ಕಾರ್ಯ ಸ್ಥಗಿತಗೊಳಿಸಲಾಗಿತ್ತು. ಹುಬ್ಬಳ್ಳಿಯಲ್ಲಿ ಕಾಲುಬಾಯಿ ರೋಗದಿಂದ ಸಣ್ಣ ಪುಟ್ಟ ಕಂದಮ್ಮಗಳು ನರಳಾಡ್ತಿದ್ದಾರೆ. ಹವಾಮಾನ ವೈಪರೀತ್ಯದಿಂದ ಮಕ್ಕಳಿಗೆ ಆರಂಭದಲ್ಲಿ ಜ್ವರ ಕಾಣಿಸಿಕೊಳ್ಳುತ್ತೆ. ಬಳಿಕ ಗಂಟಲು ನೋವು, ನಾಲಿಗೆ, ಕೈಕಾಲುಗಳ ಮೇಲೆ ಗುಳ್ಳೆಗಳು ಏಳಲು ಆರಂಭ ಆಗುತ್ತೆ. ಬಾಯಿ, ಕಾಲು, ಕೈ ನೋವಿನಿಂದ 5 ವರ್ಷದೊಳಗಿನ ಮಕ್ಕಳು ನರಳಾಡ್ತಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಮಕ್ಕಳು ದಾಖಲಾಗಿದ್ದಾರೆ. ಕಾಲುಬಾಯಿ ರೋಗಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದ ಕಾರಣ ಮುಂಜಾಗ್ರತಾ ಕ್ರಮ ಕೈಗೊಂಡು ರೋಗ ವಾಸಿ ಮಾಡಲಾಗ್ತಾ ಇದೆ. ಮಕ್ಕಳು ಹಾಗೂ ಪೋಷಕರು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಕಿಮ್ಸ್ ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿನೋದ್ ರಟ್ಟಿಗೇರಿ ಹೇಳಿದ್ದಾರೆ. ಜನರಲಿ ಇದು ದನದೊಳಗೆ ವೆಟರ್ನರಿ ಇದ್ರೊಳಗೆ ಇದ್ದಂಥದ್ದು, ಅದು ಮನುಷ್ಯರಿಗೆ ಬಂದಿರ್ತದೆ. ಅದು ಮನುಷ್ಯ ಇಸ್ ಡೆಡ್ ಎಂಡ್. ಸೊ ಅಲ್ಲಷ್ಟೇ. ಬಟ್ ಇದು ವೈರಲ್ ಇಲ್ನೆಸ್ ಇರೋದರಿಂದ ಸ್ವಲ್ಪ ಲಿಮಿಟೆಡ್. ಬಟ್ ಆ 5 days ಏನಿದಲ್ಲ ವೆರಿ ಪೇನ್ಫುಲ್.
ಹಾವೇರಿಯಲ್ಲಿ 2 ಕುಟುಂಬಗಳ ನಡುವೆ ಮಾರಾಮಾರಿ ನಡೆದು 6 ಮಂದಿಗೆ ಗಂಭೀರ ಗಾಯಗಳಾಗಿವೆ. ತುಂಗಭದ್ರಾ ಬ್ಯಾರೇಜ್ನಿಂದ ಕುಡಿಯೋ ನೀರು ಸರಬರಾಜು ಪೈಪ್ನಲ್ಲಿ ಕಿಡಿಗೇಡಿಗಳು ಕಲ್ಲು ತುಂಬಿ ನೀರು ಪೂರೈಕೆ ವ್ಯತ್ಯಯವಾಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಾದಪ್ಪನ ದರ್ಶನಕ್ಕೆ ಭಕ್ತರು ಹರಸಾಹಸ ಪಡೆದಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಆಚಾರ್ಯ ಶಂಕರರಿಗೆ ಅವಹೇಳನ ಹಿನ್ನೆಲೆಯಲ್ಲಿ ಹರಿಕತೆ ಕಲಾವಿದೆ ಕ್ಷಮೆಯಾಚಿಸಿದ್ದಾರೆ. ಶ್ರೀ ಶಂಕರಾಚಾರ್ಯರನ್ನ ಏಕವಚನದಲ್ಲಿ ಮತ್ತು ಮಾನಹಾನಿಯಾಗುವಂತೆ ಅವಹೇಳನೆ ಮಾಡಿದ್ದ ಕಲಾವಿದೆ ವಿಡಿಯೋ ಮೂಲಕ ಕ್ಷಮೆಯಾಚನೆ ಮಾಡಿದ್ದಾರೆ. ಯಾರನ್ನೂ ನಿಂದನೆ ಮಾಡುವ ಉದ್ದೇಶ ನಮಗೆ ಇರಲಿಲ್ಲ. ಉಡುಪಿ ಮಠ ಅಥವಾ ಶಿರೂರು ಮಠಕ್ಕೂ ನಮ್ಮ ಮಾತಿಗೂ ಸಂಬಂಧವಿಲ್ಲ. ಮಠದವರಿಗೆ ತೊಂದರೆಯಾಗಿದ್ದರೆ ನಾವು ಕ್ಷಮೆಯನ್ನ ಕೇಳುತ್ತೇವೆ. ಇದೇ ವೇಳೆ ಪರ್ಯಾಯ ಶಿರೂರು ಮಠ ಕೂಡ ಸ್ಪಷ್ಟೀಕರಣ ನೀಡಿದೆ. ಈ ಅನಪೇಕ್ಷಿತ ಘಟನೆಯ ಬಗ್ಗೆ ಮಠ ವಿಷಾದಿಸುತ್ತದೆ ಎಂದು ಶಿರೂರು ಮಠದ ದಿವಾನರಾದ ಡಾಕ್ಟರ್ ಉದಯಕುಮಾರ್ ಸರಳತೆಯ ಪತ್ರಿಕಾ ಹೇಳಿಕೆ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ತುಂಗಭದ್ರಾ ಬ್ಯಾರೇಜ್ನಿಂದ ಕುಡಿಯುವ ನೀರು ಸರಬರಾಜು ಪೈಪ್ನಲ್ಲಿ ಕಿಡಿಗೇಡಿಗಳು ಕಲ್ಲು ತುಂಬಿ ಕೀಟಲೆ ಮಾಡಿದ್ದಾರೆ. ಇದರಿಂದ ಗದಗ, ಬೆಟಗೇರಿ, ಅವಳಿ ನಗರಕ್ಕೆ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಅಡವಿ ಸೋಮಾರ ಗ್ರಾಮದ ಬಳಿ ಪೈಪ್ನಲ್ಲಿ ಕಿಡಿಗೇಡಿಗಳು ಕಲ್ಲು ತುಂಬಿದ್ದಾರೆ. ಘಟನಾ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಸಿಪಿಐ ಸಿದ್ದರಾಮೇಶ್ವರ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಪೈಪ್ಲೈನ್ನಲ್ಲಿರುವ ಕಲ್ಲುಗಳನ್ನು ನಗರಸಭೆ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಚಾಮರಾಜನಗರ ರೈತರು ಆಗ್ರಹಿಸಿದ್ದಾರೆ. ನಿನ್ನೆ ಬಿಡದಿಯಲ್ಲಿ ಪೊರಕೆ ಚಳವಳಿ ನಡೆದಿದೆ. ಟೌನ್ಶಿಪ್ ಕೈ ಬಿಡದಿದ್ದರೆ ಅದು ರಾಜ್ಯದಾದ್ಯಂತ ಪೊರಕೆ ಹಾಗೂ ಬಾರ್ಕೋಲ್ ಚಳವಳಿ ನಡೆಯುತ್ತದೆ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಇದೇ ರೀತಿ ಡಿಕೆ ಸರ್ಕಾರ ರೈತರ ವಿರುದ್ಧ ನಿಂತರೆ ರೈತರು ಹಾರೆ, ಗುದ್ದಲಿ, ಮಾವಟಿ ಎಲ್ಲವೂ ಹೊರಗೆ ಬರುತ್ತೆ ಎಂದು ಎಚ್ಚರಿಸಿದ್ದಾರೆ. ದಾವಣಗೆರೆಯ ಜಗಳೂರಿನಲ್ಲಿ ರೈತ ಸಂಘ ಪ್ರತಿಭಟನೆ ನಡೆಸಿದೆ. ಜಗಳೂರು ಬರಪೀಡಿತ ಪ್ರದೇಶವೆಂದು ಘೋಷಣೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ವಾಸುದೇವ ಮೇಟಿ ಬಣದಿಂದ ಪ್ರತಿಭಟನೆ ನಡೆಸಲಾಗಿದೆ. ಜಗಳೂರು ತಾಲೂಕಿನಲ್ಲಿ ಈವರೆಗೆ ಮಳೆಯಾಗಿಲ್ಲ. 90% ಬಿತ್ತನೆ ಆಗಿಲ್ಲ. ಜನ ಜಾನುವಾರುಗಳಿಗೆ ತೀವ್ರ ತೊಂದರೆಯಾಗಿದೆ. ಇದೇ ರೀತಿ ಪರಿಸ್ಥಿತಿ ಮುಂದುವರಿದರೆ ಜನ ಗುಳೆ ಹೋಗುವ ಸ್ಥಿತಿ ಬರುತ್ತೆ. ಹೀಗಾಗಿ ತಕ್ಷಣ ಜಗಳೂರು ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕೆಂದು ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕೋಲಾರ ತಾಲೂಕಿನ ತೊಟ್ಲಿ ಗ್ರಾಮ ಪಂಚಾಯಿತಿ ಅವ್ಯವಸ್ಥೆಗಳ ಆಗರವಾಗಿದೆ. 2 ಪಿಡಿಒಗಳ ವರ್ಗಾವಣೆಯ ಬಳಿಕ ನಿವೃತ್ತ ಸಿಬ್ಬಂದಿ ಗ್ರಾಮ ಪಂಚಾಯಿತಿಯಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾನೆ ಎಂದು ಆರೋಪಿಸಲಾಗಿದೆ. ಪಿಡಿಒ ಅಶ್ವಿನಿ ವರ್ಗಾವಣೆಯಾದರೂ ನೂತನ ಪಿಡಿಒ ಸೋಮಶೇಖರ್ ಆರಾಧ್ಯ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡದೆ 2 ಪಿಡಿಒಗಳು ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ. ಹಾಜರಾತಿ ಪುಸ್ತಕದಲ್ಲೂ 2 ಸಹಿ ಮಾಡ್ತಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕ ನಾಗರಾಜ್ ವರ್ಗಾವಣೆಯಾಗಿ 1 ವರ್ಷ ಕಳೆದರೂ ಕಚೇರಿ ಬಿಟ್ಟು ತೆರಳಿಲ್ಲ. ಬಿಲ್ ಕಲೆಕ್ಟರ್ ನಾರಾಯಣಸ್ವಾಮಿ ನಿವೃತ್ತಿಯಾಗಿ 4 ವರ್ಷವಾದರೂ ಇನ್ನೂ ಕಚೇರಿ ಬಿಟ್ಟು ತೆರಳದೆ ಕೆಲಸ ನಿರ್ವಹಣೆ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾದಪ್ಪನ ದರ್ಶನಕ್ಕೆ ಭಕ್ತರು ಮುಗಿಬಿದ್ದಿದ್ದಾರೆ. ದೇವಸ್ಥಾನದ ಬಾಗಿಲು, ಗ್ರಿಲ್ಸ್, ಬ್ಯಾರಿಕೇಡ್ಗಳನ್ನು ಹತ್ತಿ ಹರಸಾಹಸ ಪಡ್ತಾ ಇದ್ದಾರೆ. ದರ್ಶನಕ್ಕೆ ರಾತ್ರಿಯೇ ಟಿಕೆಟ್ ನೀಡಿದ್ದರೂ ಬೆಳಿಗ್ಗೆ 8 ಗಂಟೆಯವರೆಗೆ ಮಾದಪ್ಪನ ಮುಖ್ಯ ದ್ವಾರ ತೆರೆದಿರಲಿಲ್ಲ. ಇದರಿಂದಾಗಿ ಹಣ ನೀಡಿ ಸರದಿ ಸಾಲಿನಲ್ಲಿ ನಿಂತಿದ್ದ ಭಕ್ತರು ಹೈರಾಣರಾದರು. ದೇವಸ್ಥಾನ ಮುಖ್ಯ ದ್ವಾರದ ಬಳಿ ಇರುವ ಗ್ರಿಲ್ಸ್, ಬ್ಯಾರಿಕೇಡ್ಗಳನ್ನು ಹತ್ತಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ್ರು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಬಾಗಲಕೋಟೆಗೆ ಭೇಟಿ ನೀಡಿದರು. ಕಲದಗಿ ಗ್ರಾಮದಲ್ಲಿರುವ ಆರ್ಎಸ್ಎಸ್ ಕಾರ್ಯಕರ್ತ ಡಾಕ್ಟರ್ ಪ್ರವೀಣ್ ಭಜಂತ್ರಿ ನಿವಾಸಕ್ಕೆ ಭೇಟಿ ನೀಡಿದರು. ಬೆಳಗಾವಿಯಿಂದ ವಿಜಯಪುರಕ್ಕೆ ತೆರಳುತ್ತಿದ್ದ ಅವರು ಮಾರ್ಗ ಮಧ್ಯೆ ಕಲದಗಿಯಲ್ಲಿರುವ ಪ್ರವೀಣ್ ಭಜಂತ್ರಿ ಮನೆಗೆ ಭೇಟಿ ಕೊಟ್ಟರು. Z+ ಭದ್ರತೆಯಲ್ಲಿ ಆಗಮಿಸಿದ ಭಾಗವತ್ ಸುಮಾರು 10 ನಿಮಿಷ ಪ್ರವೀಣ್ ಭಜಂತ್ರಿ ಮನೆಯಲ್ಲಿ ಕಳೆದರು. ಶಿವಮೊಗ್ಗ ಐತಿಹಾಸಿಕ ಸಿಗಂದೂರು ಸೇತುವೆ ಉದ್ಘಾಟನೆಯಾಗಿ 1 ವರ್ಷವಾಗಿದೆ. ಈ ಹಿನ್ನೆಲೆಯಲ್ಲಿ ಶರಾವತಿ ನದಿ ತೀರದಲ್ಲಿ ಸಂಭ್ರಮಾಚರಣೆ ಆಚರಿಸಲಾಗಿದೆ. ಕಳೆದ ವರ್ಷ ಜುಲೈ 14ರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆ ಉದ್ಘಾಟಿಸಿದ್ರು.
ಈ ಸೇತುವೆ ಉದ್ಘಾಟನೆಯಾಗಿ 1 ವರ್ಷ ಪೂರೈಸಿರೋದರಿಂದ ಕಳೆದ ರಾತ್ರಿ ಸಂಭ್ರಮಾಚರಣೆ ಆಚರಿಸಲಾಗಿದೆ. ಸೇತುವೆ ಮೇಲೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಗಿದೆ. ಈ ಸೇತುವೆ ಕರೂರು ಭಾರಂಗಿ ಹೋಬಳಿ ಜನರಿಗೆ ಬಹುಮುಖ್ಯವಾಗಿದೆ. ಈ ಸೇತುವೆ ದೇಶದ 2ನೇ ಅತಿ ಉದ್ದದ ಕೇಬಲ್ ಆಧಾರಿತ ಬ್ರಿಡ್ಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮಾದಕ ವಸ್ತು ಸೇವಿಸಿದ ಯುವಕ ರಾತ್ರಿ ವೇಳೆ ಅಡ್ಡಾಡಿ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ಚಿಂದಿ ಆಯುವ ಹುಡುಗ ಸೊಲ್ಯೂಷನ್ ಸೇವಿಸಿದ ಮತ್ತಿನಲ್ಲಿ ಏರಿಯಾ ಸುತ್ತಾಡಿದ್ದಾನೆ. ಈತನ ವರ್ತನೆಯಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಮಾದಕ ವಸ್ತುಗಳ ವ್ಯಸನಿಗಳ ವಿರುದ್ಧ ಕ್ರಮಕ್ಕೆ ಜನರು ಆಗ್ರಹಿಸಿದ್ದಾರೆ. ನೀಟ್ ಪರೀಕ್ಷೆ ಬದಲಿಗೆ ರಾಜ್ಯ ಮಟ್ಟದ ಸಿಇಟಿ ಪರೀಕ್ಷೆ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ರಾಯಲ್ ವೃತ್ತದಲ್ಲಿ ವಿದ್ಯಾರ್ಥಿ ಧ್ವನಿ ಹೆಸರಿನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. 21 ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಕಾರಣವಾದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲಾಗದೆ ಮರುಪರೀಕ್ಷೆ ನಡೆಸಿರೋದು ನಾಚಿಕೆಗೇಡಿನ ಸಂಗತಿ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಧಾರವಾಡದಲ್ಲಿ ಕೃಷಿ ವಿವಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಬಿಇ ಬಯೋಟೆಕ್ನಾಲಜಿ ಹಾಗೂ ರೈಟೆಕ್ ವಿವಿ ಪದವೀಧರರನ್ನ ಪರಿಗಣಿಸಿರುವುದನ್ನು ಖಂಡಿಸಿ ರೈತರು ಪ್ರತಿಭಟನೆ ಕೈಗೊಂಡಿದ್ದಾರೆ. ಸರ್ಕಾರದ ಈ ಕ್ರಮ ಸರಿಯಲ್ಲ, ಇದರಿಂದ ಕೃಷಿ ಇಲಾಖೆಯ ಕಾರ್ಯಕ್ಷಮತೆ ಕಡಿಮೆಯಾಗುತ್ತೆ ಎಂದು ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ 4 ವರ್ಷ ನಮ್ಮ ಹುಡುಗರು ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯನ ಕಲಿತಾರೆ. ರೈತರಿಗೆ ಎಷ್ಟು ಹತ್ರ ಆಗಬೇಕು, ಹತ್ರ ಆಗಿ ಅವ್ರಿಗೆ ಏನು ಗೈಡ್ ಮಾಡಬೇಕು ಅನ್ನೋ ಸಬ್ಜೆಕ್ಟ್ಗಳನ್ನು ಎಲ್ಲನೂ ಕಲಿತಾರೆ. ಆದರೆ ಇಂಜಿನಿಯರಿಂಗ್ ಅವ್ರು ಬಂದು ನಾಳೆ ರೈತರಿಗೆ ಪ್ರಾಬ್ಲಮ್ ಆದರೆ ಏನ್ರಿ ಹೇಳ್ತೀರಿ? ಯಾವ ಕೋರ್ಸನ್ನು ಕಲ್ತಿದ್ದೀರಿ ನೀವು? ಯಾವ ಥ್ರೂ ಬಂದಿದ್ದೀರಿ? ಇದನ್ನು ಹೇಗೆ KE ಅವರು ಅಲೋ ಮಾಡಿದ್ರು? ಧಾರವಾಡದ ನವಲಗುಂದ ತಾಲೂಕಿನಲ್ಲಿ ರೈತರು ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಬ್ಯಾಲಾಳ ಗ್ರಾಮಸ್ಥರು ಮಳೆಗಾಗಿ ಸವದತ್ತಿ ಯಲ್ಲಮ್ಮ ದೇವಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಬೆಳೆ ಒಣಗುತ್ತಿರೋ ಹಿನ್ನೆಲೆಯಲ್ಲಿ ಆತಂಕಗೊಂಡಿರುವ ರೈತರು ಕಾಲಿಕೊಡ ಹಿಡಿದು ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಪಾದಯಾತ್ರೆ ಮೂಲಕ ಸವದತ್ತಿಗೆ ಪ್ರಯಾಣ ಬೆಳೆಸಿ ಸವದತ್ತಿ ಯಲ್ಲಮ್ಮನ ಹೊಂಡದ ನೀರಿನಿಂದ ಗ್ರಾಮ ದೇವರಿಗೆ ಅಭಿಷೇಕ ಮಾಡಿದ್ದಾರೆ.